ಹೇಳಬೇಕು ಅಂದರೆ ಇಲ್ಲಿ ಈ ಪಾರ್ಟ್ಸು ಹೇರ್ ಇರಲಿಲ್ಲ. ಸೊ ಈ ಆಯಿಲ್ನ 4 ಮಂತ್ಸಿಂದ ನಾನು ಯೂಸ್ ಮಾಡ್ತಾ ಇರೋದಕ್ಕೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನತ್ತಿ ಭಾಗನೂ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಕೂದಲೆಲ್ಲ ನೀಟಾಗಿ ಕವರ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಬೇಬಿ ಏರ್ ಗ್ರೋತ್ ಎಲ್ಲ ಆಗಿದೆ ನೋಡಿ. ಬೇಬಿ ಗ್ರೋತು ಒಂದು ಸ್ವಲ್ಪ ಮಟ್ಟಿಗೆ ಆಗಿದೆ. ಈ ರೀತಿ ಮೊದಲು ಈ ಥರ ಇಟ್ಟರೆ ಫುಲ್ಲು ಖಾಲಿ ಖಾಲಿ ಒಳಗಡೆ ಎಲ್ಲ ಖಾಲಿ ಖಾಲಿ ಕಾಣಿಸೋದು ಫಸ್ಟು. ಈಗ ಅಷ್ಟೊಂದು ಅನಿಸೋದಿಲ್ಲ. ಹಾಗಾಗಿ ಈ ಹೇರ್ ಆಯಿಲ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಮೆಡಿಕಲಲ್ಲಿ ನೀವು ಏರ್ ಆಯಿಲ್ನ ಯೂಸ್ ಮಾಡಿ ಮಾಡಿ ಬೇಸತ್ತಿದ್ದೀರಾ? ಸೊ ಈಗೊಮ್ಮೆ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. 100% ಪಕ್ಕ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಮಾತ್ರ. ಟ್ರೈ ಮಾಡಿ ಒಮ್ಮೆ. ವೆಲ್ಕಮ್ ಟು ಲಕ್ಷ್ಮೀ ಶಯನ ಬ್ಲಾಗ್. ಈ ಆಯಿಲು ಯಾವ ರೀತಿ ಮಾಡೋದು ಅಂತ ಕೊನೆವರೆಗೂ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೇರ್ ಲಾಸ್ ಆಗ್ತಾಯಿದೆಯಾ? ಏರ್ ಗ್ರೋತ್ ಆಗ್ತಾ ಇಲ್ವಾ? ಇಷ್ಟು ಆಯಿಲ್ಗಳು ಮೆಡಿಕಲಲ್ಲಿ ತೊಗೊಂಡ್ರು ನಮಗೆ ಏರ್ ಗ್ರೋತ್ ಆಗ್ತಿಲ್ಲ ಅಂತ ಅಂದರೆ, ಸೊ ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೊ ಏರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಏರ್ ಬ್ಲ್ಯಾಕ್ ಆಗುತ್ತೆ, ಆಮೇಲೆ ಏರು ತಿಕ್ಕಾಗಿ ತಿನ್ನಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಸೊ ಮನೆಯಲ್ಲೇ ನಾವು ಈ ಏರ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನು ಯೂಸ್ ಮಾಡ್ತಾ ಇರೋದು ಮೇಯ್ನಾಗಿ ಮೆಂತ್ಯ ಏನಕ್ಕೆಲ್ಲ ಯೂಸ್ ಇದೆ, ಶೈನಿಂಗ್ ಬರುತ್ತೆ, ಕೂದಲು ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ, ಬೆಳೆಯೋದಕ್ಕೂ ಸಹ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ಮೆಂತ್ಯ, ಬೆಟ್ಟದ ನೆಲ್ಲಿಕಾಯಿ 3 ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ದಾಸವಾಳದ ಹೂವನ್ನ ನಾನು ಒಣಗಿಸಿ ಇಟ್ಕೊಂಡಿದ್ದೆ, ಸೊ ಬಾದಾಮಿ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ನಮ್ಮ ಅಮ್ಮನ ಮನೆಯಿಂದ ಕೊಬ್ಬರಿ ಎಣ್ಣೆ ತಂದಿದ್ವಿ. ಅವರು ಫ್ರೆಶ್ಶಾಗಿ ಕೊಬ್ಬರಿನ ಮಿಲ್ಗೆ ಹಾಕಿಸಿ ಫ್ರೆಶ್ಶಾಗಿ ಅವರೇ ಆಯಿಲ್ನ ಪ್ರಿಪೇರ್ ಮಾಡೋದ್ರಿಂದ ನಾನು ಅಲ್ಲೇ ಯಾವಾಗಲೂ ತರಿಸೋದು. ಸೊ ಹಾಗಾಗಿ ತಗೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಏರ್ ಆಯಿಲು ಮತ್ತು ಸಿರಮು ತುಂಬ ಯೂಸ್ ಮಾಡಿದ್ದೀನಿ. ಅಂದರೆ ಯಾವುದೂ ನನಗೆ ಬೆಸ್ಟ್ ರಿಸಲ್ಟ್ ಅಂತ ಸಿಕ್ಕಿಲ್ಲ. ಏರ್ ಫಾಲ್ ತುಂಬ ಆಯಿತು ನನಗೆ. ಸೊ ಹಾಗಾಗಿ ನನಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಏರ್ ಫಾಲು ಆಗ್ತಾಯಿಲ್ಲ, ಮತ್ತು ನನಗೆ ನತ್ತಿ ಮೇಲೆ ತುಂಬ ಏರ್ ಫಾಲ್ ಆಗೋಗಿತ್ತು. ಸೊ ಈಗ ಆಲ್ಮೋಸ್ಟ್ ಒಂದು 5% ಬಂದಿದೆ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಹೆಲ್ಪ್ ಆಗಿರೋದಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಹೀಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನು ಇದಕ್ಕೆ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯನ ಸ್ವಲ್ಪ ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಚಿಟಪಟ ಅನ್ನೋವರೆಗೂ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀರನ್ನೆಲ್ಲ ಒರೆಸಿರುವಂತಹ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮತ್ತು ಯಾರಿಗೆ ಬಿಳಿ ಏರು ಅಂದರೆ ವೈಟ್ ಏರ್ಸ್ ಜಾಸ್ತಿ ಇರುತ್ತೋ ಅಂಥವರು ಕರಿಬೇವಿನ ಆಯಿಲ್ನ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಏರ್ ಬ್ಲ್ಯಾಕ್ ಆಗುತ್ತೆ. ಆಮ್ಲದಿಂದನೂ ಅಷ್ಟೇ, ಅಂದರೆ ಬೆಟ್ಟದ ನೆಲ್ಲಿಕಾಯಿಂದನೂ ಅಷ್ಟೇ. ಸೊ ಅದನ್ನು ತೊಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ. ಇಲ್ಲಿ ನೀಟಾಗಿ ಇದನ್ನು ಡ್ರೈ ರೋಸ್ಟೇ ಮಾಡ್ತೀನಿ. ಕರಿಬೇವಿನ ಸೊಪ್ಪು ನೋಡ್ತಾ ಇದ್ದೀರಾ ಎಷ್ಟು ಡ್ರೈ ರೋಸ್ಟ್ ಆಗಿದೆ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಮೆಂತ್ಯ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ಈಗ ನಾನು ಇದನ್ನು ಸ್ವಲ್ಪ ಆಮ್ಲನೂ ಸಹ ಸ್ವಲ್ಪ ಬಾಡಿಸ್ಕೊತೀನಿ. ಈಗ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಹಾಕೊತಾ ಇದ್ದೀನಿ. ಇದನ್ನು ಸಹ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ. ಇದರಿಂದ ನಮಗೆ ಕೂದಲು ಕಪ್ಪಾಗುತ್ತೆ ಮತ್ತು ಸದೃಢವಾಗಿ ಬೆಳೆಯುತ್ತೆ. ಕೂದಲಿನ ಬುಡ ಸ್ಟ್ರಾಂಗ್ ಆಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡೋದ್ರಿಂದ. ಸೊ ನಾವು ಈ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದನೂ ಅಷ್ಟೇ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಈ ದಾಸವಾಳ ಹೂವು ಸೊ ಎಲ್ಲ ಫುಲ್ ಡ್ರೈ ಆಗೋಗಿದೆ. ಸೊ ಇದನ್ನು ಡೈರೆಕ್ಟಾಗಿ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಈಗ ಇದಕ್ಕೆ ಬಾದಾಮಿನೂ ಸಹ ಹಾಕ್ಕೊತಾ ಇದ್ದೀನಿ. ಉಳಿದಿರೋಂತಹ ಬಾದಾಮಿ ಹಾಕ್ಕೊಂಡು ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತೀನಿ. ಬಾದಾಮಿ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ. ಸೊ ಕೂದಲು ಶೈನಿ ಆಗುತ್ತೆ.
ಮತ್ತು ಸ್ಟ್ರಾಂಗ್ ಆಗುತ್ತೆ ಬಾದಾಮಿ ಎಣ್ಣೆಯಿಂದ. ಆಮಂಡ್ ಆಯಿಲ್ ಅಥವಾ ಆಮಂಡ್ ಆಯಿಲ್ನೂ ಸಹ ನಾವು ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ನಾನು ಡೈರೆಕ್ಟಾಗಿ ನಾನೇ ಇಲ್ಲಿ ಆಮಂಡನ್ನ ಯೂಸ್ ಮಾಡಿ ಸೊ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ರೋಸ್ಟ್ ಆಗಿರುವಂಥದ್ದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಫುಲ್ಲು ಪೌಡರ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ದಾಸವಾಳದ ಹೂವಿಂದು ಪುಡಿ ಮಾಡ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಮೆಂತ್ಯ, ಬಾದಾಮಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಕಿದ್ನಲ್ಲ, ಸೊ ಅದರದ್ದು ಪುಡಿಯಾಗಿದೆ. ಎರಡನ್ನೂ ನಾನು ಚೆನ್ನಾಗಿ ಕುದಿಸಿ ಆರಿಸಿದ್ದೀನಿ. ಸೊ ಏನಾದರೂ ಖಾರ ಏನಾದರೂ ಇದ್ದರೆ ಸೊ ಹೋಗುತ್ತೆ ಅಂತೇಳಿ ಸೊ ನೀರನ್ನ ಕುದಿಸಿ ಆರಿಸಿ ಈಗ ಚೆಲ್ತಾ ಇದ್ದೀನಿ. ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ, ಕ್ಲೀನಾಗಿರೋ ಕಡಾಯಿ, ಅಂದರೆ ಈ ಪಾತ್ರೆಯಲ್ಲಿ ನೀರಿನ ಅಂಶ ಹೋಗೋವರೆಗೂ ನೀಟಾಗಿ ಸೊ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಈಗ ಇದಕ್ಕೆ ನೋಡಿ ಅಮ್ಮ ಕೊಟ್ಟಿರೋ ಕೊಬ್ಬರಿ ಎಣ್ಣೆ, ಸೊ ಅವರು ಮಿಲ್ಲಲ್ಲಿ ಫ್ರೆಶ್ ಆಗಿ ಹಾಕಿಸ್ತಾರೆ. ಒಂದು 1/4 kg ಆಗೋಷ್ಟು ನಾನು ಕೊಬ್ಬರಿ ಎಣ್ಣೆನ ಇಲ್ಲಿ ತಗೊಂಡಿದ್ದೀನಿ. ನೋಡಿ ಎಷ್ಟು ಪರಿಶುದ್ಧವಾಗಿದೆ ಎಣ್ಣೆ ಅಂತ. ಸೊ ಈಗ ನಾನು ಇದಕ್ಕೆ ಇಲ್ಲಿ ಏನು ರುಬ್ಬಿರುವಂತಹ ಮಿಶ್ರಣ ಅಂದರೆ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಾದಾಮಿ, ಮೆಂತ್ಯ, ಕರಿಬೇವಿನ ಸೊಪ್ಪು, ಸೊ ಬೆಟ್ಟಿದ ನೆಲ್ಲಿಕಾಯಿ ಎಲ್ಲನ ಇದನ್ನು ಹಾಕ್ತಾಯಿದ್ದೀನಿ. ಸೊ ಈಗ ಇದಕ್ಕೇ ನಾನು ಇಲ್ಲಿ ಏನು ಪುಡಿ ಮಾಡಿಕೊಂಡಿದ್ದೆ ದಾಸವಾಳದ ಹೂವಿನ ಪುಡಿಯನ್ನು ಸಹ ಹಾಕ್ತಾಯಿದ್ದೀನಿ. ಸೊ ಇದರಿಂದ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ನಾನು ತುಂಬ ಅಂದರೆ ತುಂಬಾ ಹೇರ್ ಆಯಿಲ್ನ ತುಂಬಾ ಯೂಸ್ ಮಾಡಿದ್ದೀನಿ ನನ್ನ ಹೇರ್ ಗ್ರೋತ್ ಆಗಲಿ ಅಂತ. ಸೊ ಯಾವುದು ನನಗೆ ರಿಸಲ್ಟ್ ಸಿಕ್ಕಿಲ್ಲ ಹೇಳಬೇಕು ಅಂದರೆ. ಸೊ ಹಾಗಾಗಿ ಈಗ ನಾವೇ ಮಾಡ್ಕೊತಾ ಇದ್ದೀವಿ. ಇದನ್ನು ಸ್ಮಾಲ್ ಕ್ವಾಂಟಿಟಿಯಾಗಿ ನಾನು ಯೂಸ್ ಮಾಡ್ತಾಯಿದ್ದೆ ಲಾಸ್ಟ್ 4 monthsಯಿಂದ. ಸೊ ನನಗೆ ಬೆಸ್ಟ್ ರಿಸಲ್ಟ್ ಅಂತ ಸಿಕ್ತು. ಹಾಗಾಗಿ ಈಗ ಒಂದು 1/4 kg ಅಷ್ಟು ಎಣ್ಣೆನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀಟಾಗಿ ಇದನ್ನು ತಿರುಗಿಸ್ತಾ ಸೊ ಸಣ್ಣ ಉರಿಲಿ ನಾವು ಕಾಯಿಸ್ಕೋಬೇಕಾಗತ್ತೆ. ಸಣ್ಣ ಉರಿಲಿ ನಾವು ಕಾಯಿಸೋದ್ರಿಂದ ಅದರೊಳಗಿರೋ ಸಾರ ಎಲ್ಲ ಬಿಟ್ಕೊಳ್ಳುತ್ತೆ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೈ ಬಿಡ್ದಂಗೆ ನಾವು ತಿರುಗಿಸ್ಕೋಬೇಕು ನೀಟಾಗಿ ಈ ರೀತಿ. ಮೆಡಿಕಲಲ್ಲಿ ಯಾವ್ಯಾವ ಆಯಿಲ್ ಸಿಗುತ್ತೋ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಮಾತ್ರ 500 ಹೇಳಿ 800 rupees ಹೇಳಿ ಸೊ ಹೋಗಿ ಇನ್ವೆಸ್ಟ್ ಮಾಡಿಬಿಡ್ತಿದ್ದೆ ನಾನು. ಈಗಲೂ ನಮ್ಮ ಯಜಮಾನ್ರ ಹತ್ರ ಬೈಸ್ಕೊತೀನಿ ಯಾವಾಗ್ಲೂ. ಅಮ್ಮನ ಮನೇಲಿದ್ದಾಗೂ ಅಷ್ಟೇ ತುಂಬ ಯೂಸ್ ಮಾಡ್ತಿದ್ದೆ. ಸೊ ಫಸ್ಟು ಅಂದರೆ ಚೆನ್ನಾಗಿ ಏರಿತ್ತು, ಬಟ್ ಆಫ್ಟರ್ ಡೆಲಿವರಿ ಆದಮೇಲೆ ಕೂದಲು ಏರ್ ಲಾಸ್ ಆಯಿತು ನನಗೆ ತುಂಬಾ. ಹಾಗಾಗಿ ಈಗ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅರ್ಧ ಗಂಟೆ ಆದರೂ ಸಣ್ಣ ಉರಿಲಿ ಕಾಯಿಸ್ಕೋಬೇಕು, ಆಗ ಅದರಿಂದ ಸಾರ ಎಲ್ಲ ಬಿಟ್ಕೊಳ್ಳುತ್ತೆ. ಕರಿಬೇವಿನ ಸೊಪ್ಪಾಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಮತ್ತು ದಾಸವಾಳ ಹೂವು ಆಗಿರ್ಬೋದು, ಎಲ್ಲ ನೀಟಾಗಿ ಸೊ ಅದರದ್ದು ಸತ್ವನೆಲ್ಲ ಬಿಟ್ಕೊಳ್ಳುತ್ತೆ. ನೀಟಾಗಿ ಎಣ್ಣೆ ಸಪ್ರೇಟು ಮತ್ತು ನಾವು ಹಾಕಿರೋ ಮಿಶ್ರಣ ಸಪ್ರೇಟ್ ಆದಾಗ ಸೊ ಆಫ್ ಮಾಡಬೇಕಾಗತ್ತೆ. ಈ ರೀತಿ ಎಣ್ಣೆ ಎಲ್ಲ ಮೇಲೆ ತೇಲುತ್ತೆ. ಸೊ ಗಸಿ ಏನಿರುತ್ತೋ ಅದು ತಳಭಾಗಕ್ಕೆ ಹೋಗಿರುತ್ತೆ. ಈ ರೀತಿ ಆದಮೇಲೆ ಎಣ್ಣೆ ಆದಮೇಲೆ ನೀಟಾಗಿರೋ ಜಾಲರದಿಂದ ಶೋಧಿಸಿ ಸೊ ಏರ್ ಕಂಟೈನರ್ ಬಾಕ್ಸಲ್ಲಿ ಎತ್ತಿಟ್ಕೊಂಡು ಡೈಲಿ
ನಾವು ಯೂಸ್ ಮಾಡ್ಕೋಬೋದು. ಅಥವಾ ವೀಕ್ಲಿ ಟ್ವೈಸ್ ಯೂಸ್ ಮಾಡೋದ್ರಿಂದ ನತ್ತಿನೂ ಸಹ ತಂಪಾಗುತ್ತೆ. ನಿದ್ದೆ ಬರಲ್ಲ ಅಂದರೆ ಸಂಜೆ ವೇಳೆ ನಾವು ಎಣ್ಣೆನ ಹಚ್ಕೊಂಡ್ರೆ ಸೊ ನಿದ್ದೆ ತಾನಾಗಿ ಬರುತ್ತೆ. ನನಗೆ ಈ ಅನುಭವ ಆಗಿದೆ, ನನಗೆ ನಮ್ಮ ಮನೆಯವ್ರಿಗೂ ಸಹ ಈ ಅನುಭವ ಆಗಿದೆ. ನಿಮ್ಮೆಲ್ಲರಿಗೂ ಇದನ್ನು ಶೇರ್ ಮಾಡಬೇಕು ಅಂತ ಆಸೆ ಆಯಿತು, ಹಾಗಾಗಿ ನಾನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.